ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತಗೊಬಂದಿದ್ದೀನಿ. ಹೌ ಟು ಫೈಂಡ್ ಎ ರೈಟ್ ಅಪ್ಲೈನ್ ಅಂತ. ಇದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ತುಂಬ ಜನಕ್ಕೆ ಸ್ಪಾನ್ಸರರ್ ಮತ್ತು ಅಪ್ಲೈನ್ ಮಧ್ಯೆ ಗೊಂದಲ ಇದೆ. ಯಾರನ್ನ ಅಪ್ಲೈನ್ ಅಂತ ತೊಗೊಳೋದು ಅಂತ ಒಂದು ತುಂಬ ಗೊಂದಲ ಇದೆ. ಅವರಿಗೆಲ್ಲ ಒಂದು ರೈಟ್ ಇನ್ಫಾರ್ಮೇಷನ್ ಇವತ್ತು ಸಿಗುತ್ತೆ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮಗೆ ಇನ್ಫಾರ್ಮೇಷನ್ ತುಂಬ ಇಷ್ಟ ಆದರೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕರೆಂಟ್ ಟಾಪಿಕ್ಗೆ ಹೋಗ್ಬಿಡೋಣ. ಯಾಕೆ ಈ ವಿಷಯ ತಗೊಬಂದೆ ಅಂದರೆ, ಈ ಒಂದು ಇಂಡಸ್ಟ್ರೀಲಿ ತುಂಬ ಜನ ಸಕ್ಸಸ್ ಆಗೋಕ್ಕೆ ಅಂತ ಬಂದು ಯಾಕೆ ಅವ್ರಿಗೆ ಸ್ಟ್ರಗ್ಲಿಂಗ್ ಮಾಡ್ತಾ ಇದ್ದಾರೆ ಅಂದರೆ, ಸರಿಯಾದ ಒಂದು ಗೈಡೆನ್ಸ್ ಇಲ್ಲದೆ, ಸರಿಯಾದ ಡೈರೆಕ್ಷನ್ ಇಲ್ಲದೇ ಇವತ್ತು ತುಂಬ ಜನ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಅವ್ರಿಗೆ ಸರಿಯಾದ ದಿಕ್ಕು, ಸರಿಯಾದ ದಿಶೆ ಸಿಗುತ್ತೋ ಅವ್ರು 100% ಸಕ್ಸಸ್ ಆಗ್ತಾರೆ. ಸೊ ಆ ದಿಕ್ಕನ್ನು ತೋರಿಸೋರು ಯಾರು ಅಂದರೆ ಅಪ್ಲೈನ್ಗಳು. ಸೊ ಆದರೆ ಇವತ್ತು ಸರಿಯಾದ ಅಪ್ಲೈನ್ಗಳನ್ನು ಹುಡುಕೋದ್ರಲ್ಲಿ ಡೌನ್ಲೈನು ಏನಂತಾರೆ ಇಡುತ್ತಾ ಇದ್ದಾರೆ, ಮತ್ತು ಸರಿಯಾದ ಅಪ್ಲೈನ್ ಯಾರು ಅನ್ನೋದ್ರಲ್ಲ ಅಪ್ಲೈನ್ಗಳು ಅರ್ಥ ಮಾಡ್ಕೊತಾ ಇಲ್ಲ. ಸೊ ಈ ಒಂದು ಗೊಂದಲಕ್ಕೆ ಒಂದು ತೆರೆ ಇಡೋಣ ಅಂತ ಹೇಳಿ ಇವತ್ತಿನ ಒಂದು ಇನ್ಫಾರ್ಮೇಷನ್ ತಗೊಬಂದಿದ್ದೀನಿ. ಅಪ್ಲೈನ್ ಮತ್ತು ಸ್ಪಾನ್ಸರರ್ ಏನು ಅಂತ ತಿಳ್ಕೊಳ್ಳೋಣ. ತುಂಬ ಜನ ಸ್ಪಾನ್ಸರರ್ನ ಅಪ್ಲೈನ್ ಅಂತ ಕನ್ಸಿಡರೇಷನ್ ಮಾಡ್ತಾರೆ. 100% ಸ್ಪಾನ್ಸರರ್ ಅಪ್ಲೈನ್ ಆಗ್ತಾರೆ, ಆದರೆ ಸರಿಯಾದ ಅಪ್ಲೈನ್ ಆಗ್ತಾರೆ ಅನ್ನೋದೇ ಇವತ್ತು ಕ್ವಶನ್. ಓಕೆ, ಸರಿಯಾದ ಅಪ್ಲೈನ್ ಅಂದರೆ ಏನು, ಅಪ್ಲೈನ್ ಅಂದರೆ ಏನು? ಸೊ ಫಾರ್ ಎಕ್ಸಾಂಪಲ್, ಯಾವ ಒಬ್ಬ ವ್ಯಕ್ತಿ ಡಿಫ್ರೆನ್ಸ್ ಏನಪ್ಪ ಅಂದರೆ, ಸ್ಪಾನ್ಸರರ್ ಇದ್ದವರು ಈಗ ತಾನೇ ಒಂದು ವ್ಯಾಪಾರಕ್ಕೆ ಸೇರ್ಕೊಂಡಿರ್ತಾರೆ, ಈ ಒಂದು ಬಿಸ್ನೆಸ್ ಒಳಗಡೆ ಬಂದಿರ್ತಾರೆ. ಅವರ ಒಂದು ಗುಡ್ವಿಲಲ್ಲಿ ಒಂದು 10ರಿಂದ 15 ಜನನ ಒಂದು ತಿಂಗಳೊಳಗಡೆ ಇಂಟ್ರೊಡ್ಯೂಸು ಮಾಡ್ಬೋದು, ಪಾಸಿಬಿಲಿಟೀಸ್ ಇದೆ. 10ರಿಂದ 15 ಜನಕ್ಕೆ ಯಾರು ಸ್ಪಾನ್ಸರರ್ ಆಗಿರ್ತಾರೆ? ಹೊಸ ವ್ಯಕ್ತಿ, ತಿಂಗಳ ಹಿಂದೆ ಈ ಒಂದು ವ್ಯಾಪಾರಕ್ಕೆ ಜಾಯ್ನ್ ಆಗಿರೋರು. ಆ 10ರಿಂದ 15 ಜನ ಏನು ಅನ್ಕೊಂತಾರೆ, ಇವ್ರನ್ನ ಅಪ್ಲೈನ್ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ತುಂಬ ಜನ ಇವ್ರನ್ನ ಅಪ್ಲೈನ್ ಅಂತ ಹೇಳಿ ಫೋಕಸ್ ಮಾಡ್ತಾರೆ. ಆದರೆ ಅವರು ಈ ಒಂದು ವ್ಯಾಪಾರಕ್ಕೆ ಸ್ಪಾನ್ಸರರ್ ಆಗಿರ್ತಾರೆ. ಅವ್ರಿಗೂ ನಿಮ್ಮಷ್ಟೇ ಒಂದು ತಿಂಗಳಿಗಿಂತ ಮುಂಚೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಅಷ್ಟೇ ಗೊತ್ತಿರುತ್ತೆ. ಈಗ ತಾನೇ ಈ ವ್ಯಾಪಾರದ ಬಗ್ಗೆ ಕಲಿತಾ ಇರ್ತಾರೆ, ಇಂಡಸ್ಟ್ರಿ ಬಗ್ಗೆ ಕಲಿತಾ ಇರ್ತಾರೆ, ಪ್ರಾಡಕ್ಟ್ಸ್ ಬಗ್ಗೆ ಕಲಿತಾ ಇರ್ತಾರೆ, ಕಂಪ್ನಿ ಬಗ್ಗೆ ತಿಳ್ಕೊತಾ ಇರ್ತಾರೆ. ಈ ಒಂದು ಇದರಲ್ಲಿ ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಅವ್ರಿಗೆ ಕೊಡೋಕ್ಕೆ ಸಾಧ್ಯ, ಅವ್ರಿಗೆ ಎಷ್ಟು ತಿಳಿದಿರುತ್ತೋ ಅಷ್ಟು ಕೊಡ್ತಿರ್ತಾರೆ. ಆದರೆ ಅಪ್ಲೈನೇ ಬೇರೆ, ಸ್ಪಾನ್ಸರರೇ ಬೇರೆ. ಅಂದರೆ ಸ್ಪಾನ್ಸರರ್ ಈಗ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಆದರೆ ಅವರು ಸರಿಯಾದ ಅಪ್ಲೈನ್ ಆಗಬೇಕು ಅಂದರೆ ಕೆಲ ಕಾಲಗಳ ಕಾಲ ಅವರು ತರಬೇತಿ ಒಳಗಾಗಬೇಕಾಗುತ್ತೆ, ಕೆಲವು ಕ್ವಾಲಿಟಿಗಳನ್ನು ಅಳವಡಿಸ್ಕೊಡ್ಬೇಕಾಗುತ್ತೆ. ಆ ಕ್ವಾಲಿಟಿಗಳನ್ನು ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಬಂದಿದ್ದೀನಿ. ಓಕೆನಾ? ಸೊ ಆ ಕ್ವಾಲಿಟೀಸ್ ಏನು, ಒಬ್ಬ ರೈಟ್ ಅಪ್ಲೈನ್ ಕ್ವಾಲಿಟೀಸ್ ಏನಂದ. ಸೊ ಒಬ್ಬ ಸ್ಪಾನ್ಸರರ್ ಕೆನಾಟ್ ಬಿ ಎ ರೈಟ್ ಅಪ್ಲೈನ್. ಸ್ಪಾನ್ಸರ್ ಇಸ್ ಎನ್ ಅಪ್ಲೈನ್, ಅದು ಭಾಷೆ, ಅದು ಒಂದು ಸಿಸ್ಟಮ್ ಪ್ರಕಾರ ಅವ್ರು ಅಪ್ಲೈನ್ ಆಗ್ತಾರೆ. ಆದರೆ ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ ದಟ್ ಅವ್ರನ್ನೇ ನೀವು ಅಪ್ಲೈನ್ ಅಂತ ಕನ್ಸಿಡ್ರೇಷನ್ ಮಾಡ್ಕೊಬೇಕು ಅಂತ. ಯಾಕಂದರೆ ಕೆಲವು ಜನ ಸ್ಪಾನ್ಸರರ್ ಈಗಲೂ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅವ್ರು ಇನ್ನೂ ಆ್ಯಕ್ಟಿವ್ ಆಗಿರೋದಿಲ್ಲ, ಅವ್ರು ಇನ್ನೂ ಲರ್ನಿಂಗ್ ಮೋಡಿಗೆ ಹೋಗಿರೋದಿಲ್ಲ, ಅವ್ರ ಗ್ರೋತ್ ತೊಗೊಳ್ತಾ ಇರಲ್ಲ. ಅವ್ರನ್ನ ಈಗಲೂ ಸ್ಪಾನ್ಸರರ್ ಆಗಿದ್ದಾರೆ ಅಂತ ಕಾರಣಕ್ಕೋಸ್ಕರ ಅವ್ರನ್ನೇ ಅಪ್ಲೈನ್ ಅಂತ ನೀವು ಅವ್ರ ಹಿಂದೆ ಹೋಗಿದ್ದೆ ಆದರೆ ಸರಿಯಾದ ಡೈರೆಕ್ಷನ್ ಸಿಗ್ದೇನೆ ಈ ಒಂದು ವ್ಯಾಪಾರದಿಂದ ಕ್ವಿಟ್ ಮಾಡಬೇಕಾಗುತ್ತೆ. ಸೊ ಸ್ಪಾನ್ಸರರ್ ಒಂದು ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ ಸ್ಪಾನ್ಸರರ್ ಮೇಲೆ. ನೀವು ಈ ಒಂದು ವ್ಯಾಪಾರಕ್ಕೆ ನನ್ನ ಕರ್ಕೊಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ ಒಂದು ಗ್ರ್ಯಾಟಿಟ್ಯೂಡ್ನ ಪ್ರತಿದಿನ ನೀವು ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಿ, ಈ ವ್ಯಕ್ತಿಯಿಂದ ನನಗೆ ಈ ಒಂದು ಬಿಸ್ನೆಸ್ ಪರಿಚಯ ಆಗಿದೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಈ ವ್ಯಾಪಾರದಲ್ಲಿ ಸಕ್ಸಸ್ ಆಗಬೇಕಂದ್ರೆ ಸರಿಯಾದ ಅಪ್ಲೈನನ್ನು ಹುಡುಕೋದು. ಹಾಗಾದರೆ ಸರಿಯಾದ ಅಪ್ಲೈನ್ ಅಂದರೆ ಯಾರು? ಕ್ವಶನ್, ಸರಿಯಾದ ಅಪ್ಲೈನ್ ಅಂದರೆ ಯಾರು? ಹೂ ಈಸ್ ಅ ರೈಟ್ ಅಪ್ಲೈನ್ ಅಂತ. ಕ್ವಶನ್ ಸಿಂಪಲ್ ಆಗಿದೆ, ಆನ್ಸರು ಸಹ 3 ಸಿಂಪಲ್ ಸ್ಟೆಪ್ಪಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ನೇದು ಬಂದುಬಿಟ್ಟು ಸರಿಯಾದ ಅಪ್ಲೈನ್ ಫೈಂಡ್ ಔಟ್ ಮಾಡಬೇಕಾದ ಕ್ವಾಲಿಟೀಸ್ಗಳು. ಯಾಕಂದರೆ ಪ್ರತಿಯೊಂದು ಸ್ಪಾನ್ಸರರ್ ಮೇಲೆ ಲೈನ್ ಆಫ್ ಸ್ಪಾನ್ಸರರ್ಸ್ ಅಂತ ಇರ್ತಾರೆ. ಆ ಲೈನ್ ಆಫ್ ಸ್ಪಾನ್ಸರಲ್ಲಿ ಈ 3 ಕ್ವಾಲಿಟಿನ ಹುಡುಕಿ, ಆ 3 ಕ್ವಾಲಿಟಿ ಯಾರಿದ್ದಾರೆ ಅವ್ರನ್ನ ನೀವು ಅಪ್ಲೈನ್ ಅಂತ ಕನ್ಸಿಡರೇಷನ್ ಮಾಡ್ಕೊಳ್ಳಿ, ಅವ್ರನ್ನ ಮೆಂಟರ್ ಅಂತ ಕನ್ಸಿಡರೇಷನ್ ಮಾಡ್ಕೊಳ್ಳಿ, ಅವರ ಡೈರೆಕ್ಷನ್ ತಗೊಳ್ಳಿ. 100% ನೀವು ಸಿಸ್ಟಮಲ್ಲಿ ಸಕ್ಸಸ್ ಆಗ್ತೀರಾ. ಓಕೆ, ಸೊ ಹಾಗಾದರೆ ಯಾವ 3 ಕ್ವಾಲಿಟಿಗಳನ್ನ ಇಟ್ಕೊಬೇಕಾಗುತ್ತೆ ರೈಟ್ ಅಪ್ಲೈನ್ ಅಂದರೆ? ಮೊದಲೇದು ಬಂದುಬಿಟ್ಟು ಈ ಶುಡ್ ಬಿ ಎನ್ ಆ್ಯಕ್ಟಿವ್ ಪರ್ಸನ್. ಆ್ಯಕ್ಟಿವ್, ತುಂಬ ಜನ ಆ್ಯಕ್ಟಿವ್ ಅಂದರೆ ಏನು? ಸೊ 100% ಇನ್ವಾಲ್ವ್ಮೆಂಟ್, ಈ ಒಂದು ವ್ಯಾಪಾರದಲ್ಲಿ 100% ಇನ್ವಾಲ್ವ್ಮೆಂಟ್ ಆಗಿರಬೇಕು. ವಾಟ್ಸಪ್ ಗ್ರೂಪಲ್ಲಿ ಆ್ಯಕ್ಟಿವ್ ಆಗಿರಬೇಕು. ಈವೆಂಟ್ಸ್ ಆ್ಯಕ್ಟಿವಿಟೀಸ್ಗಳು ಲೈಕ್ BOPಗಳಾಗಿರ್ಬೋದು, NDO ಆಗಿರ್ಬೋದು, ಟ್ರೈನಿಂಗ್ಸ್ ಆಗಿರ್ಬೋದು, LDP ಪ್ರೋಗ್ರಾಮ್ ಆಗಿರ್ಬೋದು, ಎಲ್ಲದರಲ್ಲೂ ಪಾರ್ಟಿಸಿಪೇಷನ್ ಮಾಡೋಂಗಿರಬೇಕು. ಪ್ರತಿದಿನ ವಾಯ್ಸ್ ಮೆಸೇಜ್, ವಿಡಿಯೋ ಮೆಸೇಜ್, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್, ಬಿಸ್ನೆಸ್ಸಲ್ಲಿ ಆ್ಯಕ್ಟಿವ್, ಫೀಲ್ಡಲ್ಲಿ ಆ್ಯಕ್ಟಿವ್,
ಈ ರೀತಿ ಟೋಟಲಿ ಈ ಒಂದು ವ್ಯಾಪಾರದಲ್ಲಿ ಕನೆಕ್ಟ್ ಆಗಿರೋಂಥವ್ರು, ಪ್ರತಿದಿನ ಕನೆಕ್ಟ್ ಆಗಿರೋಂಥ ವ್ಯಕ್ತಿನ ನಾವು ಆಕ್ಟಿವ್ ಅಂತ ಕನ್ಸಿಡರೇಷನ್ ಮಾಡ್ಬೋದು. ತುಂಬ ಜನ ಆಕ್ಟಿವ್ ಆಗಿದ್ದಾರೆ, ತುಂಬ ಜನ ಬಿಸ್ನೆಸ್ ಒಳಗಡೆ ಇದ್ದಾರೆ, ಆದರೆ ಇನ್ಆಕ್ಟಿವ್ ಆಗಿರ್ತಾರೆ. ವಾರಕ್ಕೋ 15 ದಿವಸಕ್ಕೊಂದ್ಸಲಿ ಕನೆಕ್ಟ್ ಆಗ್ತಾರೆ. ವಾಟ್ಸಪ್ ಗ್ರೂಪಲ್ಲಿ ಡೈಲಿ ಕನೆಕ್ಟಿವಿಟಿ ಇರೋದಿಲ್ಲ, ಡೈಲಿ ಮೆಸೇಜಸ್ಗಳಿರೋದಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟಿವ್ ಆಗಿರೋದಿಲ್ಲ, ಇರ್ರೆಗ್ಯುಲರ್ ಆಗಿ ಇವೆಂಟ್ಗಳನ್ನ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರನ್ನ ನೀವು ಆಕ್ಟಿವ್ ಅಂತ ಕನ್ಸಿಡರೇಷನ್ ಮಾಡೋಕ್ಕಾಗಲ್ಲ. ಯಾವ ವ್ಯಕ್ತಿ ರೆಗ್ಯುಲರ್ ಆಗಿ, ಕನ್ಸಿಸ್ಟೆಂಟ್ ಆಗಿ, ಪರ್ಸಿಸ್ಟೆಂಟ್ ಆಗಿ ಈ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ, ಅವ್ರನ್ನ ನೀವು ಆಕ್ಟಿವ್ ಅಪ್ಲೈನ್ ಅಂತ ನೀವು ಕನ್ಸಿಡರೇಷನ್ ಮಾಡ್ಕೊಬೋದು. ಓಕೆ, ಸೊ ಎರಡನೇ ಕ್ವಾಲಿಟೀಸ್ ಬಂದ್ಬಿಟ್ಟು ಎಫೆಕ್ಟಿವ್. ಫಸ್ಟ್ನೇದು ಆಕ್ಟಿವ್ ಆದರೆ ಎರಡನೇದು ಬಂದ್ಬಿಟ್ಟು ಎಫೆಕ್ಟಿವ್ ಅಂದ್ರೇನು? ಈ ಶುಡ್ ಬಿ ವೆರಿ ವೆರಿ ಎಫೆಕ್ಟಿವ್, ಅಂದರೆ ಪರಿಣಾಮಕಾರಿಯಾಗಿರಬೇಕು. ಯಾವುದರಲ್ಲಿ? ಎರಡು ವಿಷಯದಲ್ಲಿ. ಒಂದು ಪ್ರೆಸೆಂಟೇಷನ್ ಆ್ಯಂಡ್ ಕ್ಲೋಸಿಂಗ್. ಸೊ ನಿಮ್ಮ ಆಕ್ಟಿವ್ ಅಪ್ಲೈನ್, ನಿಮ್ಮ ಒಂದು ರೈಟ್ ಅಪ್ಲೈನ್ ಯಾವತ್ತವರು ಒಳ್ಳೆ ಪ್ರೆಸೆಂಟರ್ ಆಗಿರಬೇಕು, ಇನ್ನೊಂದು ಒಳ್ಳೆ ಕ್ಲೋಸರ್ ಆಗಿರಬೇಕು. ಸೊ ಅವ್ರಿಗೆ ತುಂಬ ಬಿಸ್ನೆಸ್ಸಲ್ಲಿ ಆಕ್ಟಿವ್ ಆಗಿದ್ದಾರೆ, ಎಲ್ಲ ಮೀಟಿಂಗ್ ಬರ್ತಾರೆ, ಅವರಿಗೆ ಪ್ರೆಸೆಂಟೇಷನೇ ಕಲ್ತಿಲ್ಲ, ಕ್ಲೋಸಿಂಗೇ ಕಲ್ತಿಲ್ಲ ಅಂದರೆ ಅವ್ರನ್ನ ನೀವು ರೈಟ್ ಅಪ್ಲೈನ್ ಅಂತ ಕನ್ಸಿಡರೇಷನ್ ಮಾಡೋಕ್ಕಾಗಲ್ಲ. ಅವರು ಬಿಸ್ನೆಸ್ ಆಪರ್ಚುನಿಟಿನ ಶೋ ಮಾಡೋಕ್ಕೆ ಗೊತ್ತಿರಬೇಕು, ಪ್ರಾಡಕ್ಟ್ನ ಶೋ ಮಾಡೋಕ್ಕೆ ಗೊತ್ತಿರಬೇಕು, ಒಳ್ಳೆ ಪ್ಲ್ಯಾನರ್ ಆಗಿರಬೇಕು, ಅವರಿಗೆ 1-to-1 ಮಾಡೋಕ್ಕೂ ಗೊತ್ತಿರಬೇಕು, ಗ್ರೂಪ್ ಮೀಟಿಂಗ್ ಮಾಡೋಕ್ಕೂ ಗೊತ್ತಿರಬೇಕು, ಆಲ್ ಮೀಟಿಂಗ್ ಮಾಡೋಕ್ಕೂ ಗೊತ್ತಿರಬೇಕು, ಪ್ಲಸ್ ಎಲ್ಲಕ್ಕಿಂತ ಹೆಚ್ಚಾಗಿ ಕ್ಲೋಸಿಂಗ್ ಕಲ್ತಿರಬೇಕು. ಅವ್ರನ್ನ ನಾವು ಎಫೆಕ್ಟಿವ್ ಪರ್ಸನ್ ಅಂತ ಕರಿಬೋದು. ಸೊ ಈ ಎರಡನೇ ಕ್ವಾಲಿಟಿ ಬಂದ್ಬಿಟ್ಟು ಎಫೆಕ್ಟಿವ್ ಆಗಿರಬೇಕು. ಮೂರನೇದು ಗ್ರೋತ್. ಈ ಶುಡ್ ಬಿ ಗ್ರೋಯಿಂಗ್. ಈ ಗ್ರೋತ್ ಇರಬೇಕು ಅವರಲ್ಲಿ. ಸೊ ತುಂಬ ಜನ ಈ ವ್ಯಾಪಾರದಲ್ಲಿ ಬಂದಿದ್ದಾರೆ, ತುಂಬ ವರ್ಷಗಳ ಕಾಲದಿಂದ ಒಂದೇ ಕಂಪ್ನಿಲಿದ್ದಾರೆ, ಆದರೆ ಗ್ರೋತೇ ತೋರಿಸಿರಲ್ಲ, ಒಂದೇ ರ್ಯಾಂಕಲ್ಲಿ ಇರ್ತಾರೆ. ರ್ಯಾಂಕ್ ಜಂಪ್ ಆಗ್ತಾ ಇಲ್ಲ, ಇನ್ಕಮಲ್ಲಿ ಇನ್ಕ್ರೀಸ್ ಆಗ್ತಾ ಇಲ್ಲ. ಬಟ್ ಬಿಸ್ನೆಸ್ ಬರ್ತಾರೆ, ಮೀಟಿಂಗ್ ಬರ್ತಾರೆ, ಪ್ರೆಸೆಂಟೇಷನ್ನು ಮಾಡ್ತಾ ಇದ್ದಾರೆ, ಅಂದರೆ ಗ್ರೂಪ್ ಮೀಟಿಂಗ್ ಮಾಡೋದ್ರು ಮಾಡೋಕ್ಕೆ ಹೋಗ್ತಾರೆ, ಎಲ್ಲದಲ್ಲೂ ಇದ್ದಾರೆ, ಅಲ್ಲಿ ಇಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಬಟ್ ಅವರ ಗ್ರೋತ್ ಆಗ್ತಾ ಇಲ್ಲ ಅಂದರೆ ಅವ್ರನ್ನೂ ಸಹ ನೀವು ರೈಟ್ ಅಪ್ಲೈನ್ ಅಂತ ಕನ್ಸಿಡರೇಷನ್ ಆಗೋಕ್ಕಲ್ಲ. ಒಬ್ಬ ರೈಟ್ ವ್ಯಕ್ತಿ ಯಾವಾಗಲೂ ಗ್ರೋತ್ ಸ್ಟೇಜಲ್ಲಿ ಇರ್ತಾನೆ, ಪ್ರತಿ 3 ತಿಂಗಳಿಗೊಂದ್ಸಲ ರ್ಯಾಂಕ್ ಜಂಪ್ ಮಾಡ್ಕೊತ ಇರ್ತಾರೆ, ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅವರಲ್ಲಿ ಒಂದು ಏನಂತಾರೆ, ತುಂಬ ದೊಡ್ಡ ಅವರ ಒಂದೊಳ್ಳೆ ಆಕರ್ಷಣೆ ಇರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ, ಯಾಕಂದರೆ ಗ್ರೋತ್ ತೋರಿಸ್ತಾ ಇರ್ತಾರೆ, ಬೆಳವಣಿಗೆ ಇರುತ್ತೆ. ಅಂಥವ್ರನ್ನ ನೀವು ರೈಟ್ ಅಪ್ಲೈನ್ ಅಂತ ಕನ್ಸಿಡರೇಷನ್ ಮಾಡ್ಬೋದು. ಈ 3 ಕ್ವಾಲಿಟಿ ಯಾವ ವ್ಯಕ್ತಿಯಲ್ಲಿರ್ತಾರೆ ಅವ್ರನ್ನ ಆಕ್ಟಿವ್, ಎಫೆಕ್ಟಿವ್ ಮತ್ತು ಗ್ರೋತ್, ಈ 3 ಕ್ವಾಲಿಟಿ ಇರೋಂಥವ್ರನ್ನ ನಿಮ್ಮ ಲೈನ್ ಆಫ್ ಸ್ಪಾನ್ಸರಲ್ಲಿ ಹುಡುಕಿ ಅವ್ರನ್ನ ನೀವು ರೈಟ್ ಅಪ್ಲೈನ್ ಅಂತ ಕನ್ಸಿಡರೇಷನ್ ಮಾಡ್ಕೊಂಡು ನೀವು ಅವ್ರ ಜೊತೆ ಡೈರೆಕ್ಷನ್ ತೊಗೊಂಡು ಅವ್ರ ಜೊತೆ ಒಂದು ಮೆಂಟರ್ಶಿಪ್ ತೊಗೊಂಡು ನೀವು ಹೋಗಿದ್ದೆ ಆದರೆ ಸಿಸ್ಟಮಲ್ಲಿ ಸಕ್ಸಸ್ ಆಗ್ತೀರಾ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ರೈಟ್ ಡೈರೆಕ್ಷನ್ ತೊಗೊಳೋದು, ಆ ರೈಟ್ ಅಪ್ಲೈನ್ ಸಿಗೋದು ಒಂದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕನ್ಫ್ಯೂಸ್ ಆಗಬೇಡಿ ಸ್ಪಾನ್ಸರರ್ ಮಧ್ಯೆ ಮತ್ತು ಅಪ್ಲೈನ್ ಮಧ್ಯೆ. ಸ್ಪಾನ್ಸರರೇ ಎಲ್ಲ ಮಾಡಬೇಕು, ಸ್ಪಾನ್ಸರರ್ ಆ್ಯಕ್ಟಿವ್ ಆಗಿರಬೇಕು, ಸ್ಪಾನ್ಸರರ್ ಎಫೆಕ್ಟಿವ್ ಆಗಿರಬೇಕು, ಸ್ಪಾನ್ಸರರ್ ಗ್ರೋತ್ ಇರಬೇಕು ಅಂತ ನೀವು ಸ್ಪಾನ್ಸರರ್ನ ದೂರೋ ಅಂತ ತುಂಬ ಡೌನ್ಲೈನ್ಗಳನ್ನ ನಾನು ನೋಡಿದ್ದೀನಿ. ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ, ಆದರೆ ಅವ್ರ ಲೈನ್ ಆಫ್ ಸ್ಪಾನ್ಸರಲ್ಲಿ ತುಂಬ ಜನ ಇರ್ತಾರೆ. ಅವ್ರನ್ನ ನೀವು ಬಳಸ್ಕೊಳ್ಳಿ, ಅವರಿಂದ ಬೆಳೀರಿ ಅಂತ ಈ ಮುಖಾಂತರ ಕೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ನಿಮ್ಮ ಗ್ರೂಪಲ್ಲಿ ಹೇಳ್ತಾ ಈ ಒಂದು ಮೀಟಿಂಗ್ನ ಮುಗಿಸ್ಕೊಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.